ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ. ಈ ವಿಡಿಯೋದಲ್ಲಿ ನಾನು ನಿಮಗೆ ಟಕ್ಸ್ ಪಾಯಿಂಟ್ನ ಯಾವ ರೀತಿ ಹಿಡಿಯೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ. ಫಸ್ಟು ಫ್ರಂಟಲ್ಲಿ ಟಕ್ಸ್ ಪಾಯಿಂಟ್ ಹಿಡಿತೀವಲ್ವ, ಅದನ್ನು ನಾವು ಉಕ್ಸ್ಪಟ್ಟಿ ಕಡೆ ಏನು ಬರುತ್ತಲ್ವ ಅದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು 2 ಇಂಚಷ್ಟು, ಒಂದು 1/4 ಇಂಚಷ್ಟು ಅಗಲ, ಹಾಗೆ 2 ಇಂಚಷ್ಟು ಈ ರೀತಿ ಉದ್ದ ಬರಬೇಕು. ಆ ರೀತಿ ನಾವು ಒಂದು ಟಕ್ಸ್ನ ಹಿಡಿಬೇಕು. ಹಾಗೆ ಕೆಳಗಡೆ ಬಂದು ನೋಡಿ, ಕೆಳಗಡೆ ಬಂದು 1 ಇಂಚಷ್ಟು ಅಗಲ ಬರಬೇಕು. 2 ಕಡೆನೂ 1 ಇಂಚ್ ಬರಬೇಕು. ಮೇಲ್ಭಾಗ ಬಂದು 2 ಇಂಚಷ್ಟು ಬರಬೇಕು. ಈ ರೀತಿ ಒಂದು ಟಕ್ಸ್ನ ಇಡಬೇಕು. ಹಾಗೆ ಹಾರ್ಮೋಲ್ ಟಕ್ಸ್ ಬಂದು ನೋಡಿ, ಆ ಕೆಳಗಡೆ ಟಕ್ಸ್ ಏನು ಹಿಡ್ದಿರ್ತೀವಲ್ವ ಬ್ರೆಸ್ಟ್ ಪಾಯಿಂಟ್ ಹತ್ರ, ಅದಕ್ಕೆ ಸಮಕ್ಕೆ ಮೇಲ್ಭಾಗ ನೋಡಿ ಹಾರ್ಮೋಲ್ ಹತ್ರ ಒಂದು 3 ಇಂಚಷ್ಟು ಈ ರೀತಿ ಟಕ್ಸ್ನ ಹಿಡಿಬೇಕು. ಎಲ್ಲ ಕಡೆ ಅಷ್ಟೇ ಒಂದು ಅರ್ಧ ಇಂಚಷ್ಟು ನೀವು ಟಕ್ಸ್ನ ಹಿಡೀರಿ. ಕೆಳಗಡೆ ಬ್ರೆಸ್ಟ್ ಮಾತ್ರ ಸ್ವಲ್ಪ ಜಾಸ್ತಿ ಹಿಡಿಬೇಕು, 1 ಇಂಚಷ್ಟು ಹಿಡಿಬೇಕು. ಸೈಡ್ದು ಇನ್ನೊಂದು ಟಕ್ಸ್ ಬರುತ್ತೆ, ಅದು ಆಪ್ಷನಲ್ಲು. ನಿಮಗೆ ಬೇಕು ಅಂದರೆ ನೀವು ಹಿಡಿಬೋದು, ಇಲ್ಲ ಅಂದರೆ ಬೇಡ. ನೋಡಿ ಕಪ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಕಪ್ಸ್ ಬರಬೇಕು ಅಂದರೆ ನೀವು ಈ ರೀತಿ ಟಕ್ಸ್ ಪಾಯಿಂಟ್ನ ಹಿಡಿಬೇಕು. ಮಾರ್ಕ್ ಮಾಡ್ದೇ ಈಸಿಯಾಗೆ ನೀವು ಹಿಡಿಬೋದು. ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನೀವು ಮಾರ್ಕೇ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿ ಹಿಡಿಬೋದು. ಹಾಗೆ ನೋಡಿ, ಈ ಥರ ವರ್ಕ್ ಬ್ಲೌಸ್ ಎಲ್ಲ ಬಂದಿರುತ್ತಲ್ಲ, ಇದಕ್ಕೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ಈ ರೀತಿ ಒಳಗಡೆ ಫೋಲ್ಡಿಂಗ್ ಬರೋ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ. ಕೆಲವೊಬ್ರೇನು ಅಂದರೆ ಒಂದು ಸೈಡ್ ಒಂದು ಸರಿ ಹೊಲಿದು ಮತ್ತು ಇನ್ನೊಂದು ಸೈಡ್ಗೂ ಕೂಡ ಇನ್ನೊಂದು ಸರಿ ಹೊಲ್ಕೊತಾರೆ. ಬಟ್ ನಾನಿಲ್ಲಿ ಫುಲ್ ಒಂದೇ ಸರಿ ಕವರ್ ಆಗಬೇಕು, ಬ್ಯಾಕು ಫ್ರಂಟು, ಆ ರೀತಿ ಹೊಲಿತಾ ಇದ್ದೀನಿ. ನೋಡಿ, ನಾವು ಮೊದಲು ಮೇಲೆ 2 ಪೀಸ್ ಬಂದು ಮೇಲ್ಭಾಗ ಬರಬೇಕು ಮತ್ತು ಒಂದು ಲೈನಿಂಗ್ ಪೀಸ್ ಬಂದು ಕೆಳಗಡೆ ಭಾಗ ಬರಬೇಕು. ಆ ರೀತಿ ಇಟ್ಕೊಂಡು ನೋಡಿ, ಮೈನ್ ಕ್ಲಾತ್ ಇರುತ್ತಲ್ಲ, ಅಂದರೆ ಮೇಲೆ ಪಟ್ಟಿ ಇರುತ್ತಲ್ಲ, ಅದನ್ನು ಕೂಡ ಅದ್ರ ಒಳಗಡೆ ಹಾಕ್ಕೊಂಡು ನೀಟಾಗೆ ಬರಬೇಕು. ಒಂದೇ ಸರಿ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಕೆಲವೊಬ್ಬರು 2 ಸರಿ ಮಾಡ್ಕೊತಾರೆ. ಬಟ್ ಏನು ಅಂದರೆ ನಾವು ಮೇಲ್ಭಾಗ ಏನು ನಾವು ಟಕ್ಸ್ ಪಾಯಿಂಟ್ನ ಹಿಡ್ದಿರ್ತೀವಲ್ಲ, ಆ ಬಟ್ಟೆ ಎಲ್ಲ ಈ ಬೆಲ್ಟ್ ಪಟ್ಟಿ ಪೀಸ್ ಒಳಗಡೆನೇ ಹೋಗಬೇಕು. ನೋಡಿ, ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಈ ರೀತಿ ಹೊಲ್ಕೊಂಡ್ರೆ ತುಂಬಾ ಈಸಿಯಾಗಿ ಬೇಗ ಕೂಡ ಕಂಪ್ಲೀಟ್ ಆಗುತ್ತೆ. ನೋಡಿ, ಈ ರೀತಿ ಮಾಡ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಮಾಡಿಕೊಂಡೆ ಅಂತ ನೋಡಿಕೊಂಡ್ರೆ ನಿಮಗೆ ಫುಲ್ ಡೀಟೇಲಾಗಿ ಗೊತ್ತಾಗುತ್ತೆ. ಈಗ ನೋಡಿ, ಒಂದು ಹೊಲಿಗೆ ಆಯಿತು, ಮತ್ತು ಅದ್ರ ಮೇಲೇ ಮತ್ತು ಇನ್ನೊಂದು ಹೊಲಿಗೆ ಕೂಡ ಬರಬೇಕು. ನೋಡಿ, ಅದ್ರ ಮೇಲ್ಭಾಗನೇ ಇನ್ನೊಂದು ಹೊಲಿಗೆ ಹಾಕ್ಕೋಬೇಕು ಕ್ರಾಸಾಗೇ. ಆ ಕ್ರಾಸ್ ಪಟ್ಟಿ ಏನು ಬರುತ್ತೆ ಅದೇ ರೀತಿಯೇ ನೀಟಾಗೆ ಹೊಲಿಗೆ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಓಪನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಳಗಡೆಯಿಂದ ಓಪನ್ ಮಾಡ್ಕೋಬೇಕು. ಅದನ್ನು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗುತ್ತೆ. ಹಾಗೆ ನೀಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ. ಯಾವುದೇ ರೀತಿ ಕೂಡ ಇದೇನೂ ಇರೋದಿಲ್ಲ, ನೀಟಾಗೆ ಫಿನಿಶಿಂಗ್ ಬಂದಿರುತ್ತೆ. ತುಂಬಾ ಈಸಿಯಾಗಿ ಆಗುತ್ತೆ. ಹಾಗಾಗಿ ಈಗ ನೋಡಿ, ನಾನು ನಿಮಗೆ ಓಪನ್ ಮಾಡೋದು ಕೂಡ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಮೇಲ್ಭಾಗ ಫಿನಿಶಿಂಗು. ಹಾಗೆ ಕಫ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಎಷ್ಟು ದಪ್ಪ ಇದ್ದರೂ ಕೂಡ ಈ ರೀತಿ 4 ಟಕ್ಸ್ ಬ್ಲೌಸ್ನ ಹೊಲಿಯೋದ್ರಿಂದ ನೀಟಾಗಿ ಅವ್ರಿಗೆ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಕೂಡ ಅಷ್ಟೇ ಒಂದೇ ಲೆವೆಲ್ಗೆ ಬಂದಿದೆ. ಈ ರೀತಿ ಒಂದೇ ಲೆವೆಲ್ಗೆ ಬರಬೇಕು, 2 ಕೂಡ ಅಷ್ಟೇ. ನೋಡಿ, ತುಂಬಾ ಈಸಿಯಾಗಿ ಯಾವ ರೀತಿ ಟಕ್ಸ್ ಪಾಯಿಂಟ್ನ ಹಿಡಿಯೋದು ಹಾಗೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.